ಬೆಂಗಳೂರಿನ ಇಗ್ಗಲೂರಿನಲ್ಲಿ ಪೆಪ್ಸ್ ಮ್ಯಾಟ್ರೆಸಸ್ ನ 91ನೇ ಗ್ರೇಟ್ ಸ್ಲೀಪ್ ಸ್ಟೋರ್ ಉದ್ಘಾಟನೆ. ಬೆಂಗಳೂರು 2026 ದೇಶದ ಪ್ರಮುಖ ಸ್ಪ್ರಿಂಗ್ ಮ್ಯಾಟ್ರೆಸಸ್ ಬ್ರ್ಯಾಂಡ್ಗಳಲ್ಲಿ ಒಂದಾದ ಪೆಪ್ಸ್ ಇಂಡಸ್ಟ್ರೀಸ್ ಪ್ರೈವೇಟ್ ಲಿಮಿಟೆಡ್ ಸಿಲಿಕಾನ್ ಸಿಟಿಯಲ್ಲಿ ತನ್ನ ವಿಸ್ತೀರ್ಣತೆಯನ್ನು ಮುಂದುವರೆಸಿದ್ದು ಶುಕ್ರವಾರ ಬೆಂಗಳೂರು ಚಂದಾಪುರ ಆನೇಕಲ್ ಮುಖ್ಯ ರಸ್ತೆಯ ಇಗ್ಗಲೂರು ಬಳಿ ತನ್ನ 91ನೇ ದಿ ಗ್ರೇಟ್ ಸ್ಲೀಪ್ ಸ್ಟೋರ್ ಅನ್ನು ಅದ್ದೂರಿಯಾಗಿ ಉದ್ಘಾಟಿಸಿದೆ. ಪೆಪ್ಸ್ ಮ್ಯಾನೇಜಿಂಗ್ ಡೈರೆಕ್ಟರ್ ಜಿ ಶಂಕರ್ ರಾಮ್ ಅವರ ಉಪಸ್ಥಿತಿಯಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ಮಾಜಿ ಕೇಂದ್ರ ಸಚಿವ ಎ ನಾರಾಯಣಸ್ವಾಮಿ, ಚಲನಚಿತ್ರ ನಿರ್ಮಾಪಕ ಹಾಗೂ ಕೆಪಿಸಿಸಿ ಸದಸ್ಯ ಉಮಾಪತಿ ಶ್ರೀನಿವಾಸ್ ಗೌಡ ಮತ್ತು ಆನೇಕಲ್ ಕ್ಷೇತ್ರದ ಶಾಸಕ ಬಿ ಶಿವಣ್ಣ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡು ಮಳಿಗೆಯನ್ನ ಲೋಕಾರ್ಪಣೆ ಮಾಡಿದರು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಜಿ ಶಂಕರ್ ರಾಮ್ ಅವರು, ಪೆಪ್ಸ್ ತನ್ನ ವೈಜ್ಞಾನಿಕ ವಿನ್ಯಾಸದ ಸ್ಪ್ರಿಂಗ್ ಮ್ಯಾಟ್ರೆಸಸ್ಗಳಿಗೆ ಚಿರಪರಿಚಿತವಾಗಿದೆ. ಬೆಂಗಳೂರಿನ ಜನರ ಜೀವನ ಶೈಲಿ ವೇಗವಾಗಿ ಬದಲಾಗುತ್ತಿದ್ದು ಗುಣಮಟ್ಟದ ನಿದ್ರೆಯ ಅವಶ್ಯಕತೆ ಹೆಚ್ಚಾಗಿದೆ. ಗ್ರಾಹಕರು ನೇರವಾಗಿ ಮ್ಯಾಟ್ರೆಸಸ್ಗಳನ್ನು ಪರೀಕ್ಷಿಸಿ ತಮ್ಮ ದೇಹದ ಅಗತ್ಯಕ್ಕೆ ತಕ್ಕಂತೆ ಸರಿಯಾದ ಆಯ್ಕೆ ಮಾಡಿಕೊಳ್ಳಲು ಈ ಮಳಿಗೆಯಲ್ಲಿ ಪರಿಣಿತರ ಮಾರ್ಗದರ್ಶನ ಸಿಗಲಿದೆ ಎಂದು ಹೇಳಿದರು. ಮಳಿಗೆಯಲ್ಲಿ ಪೆಪ್ಸ್ನ ಪ್ರಸಿದ್ಧ ಸ್ಪ್ರಿಂಗ್ ಮ್ಯಾಟ್ರೆಸಸ್ಗಳು ಮಾತ್ರವಲ್ಲದೆ ಕಾಯಿ ಮತ್ತು ಫೋಮ್ ಮ್ಯಾಟ್ರೆಸ್ಗಳು ದೊಡ್ಡ ಶ್ರೇಣಿಯ ಲಭ್ಯವಿದೆ. ಸಾಮಾನ್ಯ ಜನರಿಂದ ಹಿಡಿದು ಐಷಾರಾಮಿ ಹಾಸಿಗೆ ಬಯಸುವವರಿಗೆ ಎಲ್ಲರಿಗೂ ಅನುಕೂಲವಾಗುವಂತೆ 6,000ದಿಂದ 1.5 ಲಕ್ಷದವರೆಗೆ ವಿವಿಧ ಬೆಲೆಯ ಉತ್ಪನ್ನಗಳಿವೆ. ಕೇವಲ ವಸ್ತುಗಳನ್ನು ನೋಡುವುದಷ್ಟೇ ಅಲ್ಲದೆ ಗ್ರಾಹಕರು ಮ್ಯಾಟ್ರೆಸ್ಗಳ ಗುಣಮಟ್ಟವನ್ನು ಪ್ರಾಯೋಗಿಕವಾಗಿ ಅನುಭವಿಸಿ ಖರೀದಿಸಲು ಇಲ್ಲಿ ಅವಕಾಶ ನೀಡಲಾಗಿದೆ. ಬೆಳೆಯುತ್ತಿರುವ ತಾಂತ್ರಿಕ ಹಬ್ ಆಗಿರುವ ಆನೇಕಲ್ ಭಾಗದಲ್ಲಿ ಈ ಮಳಿಗೆಯನ್ನು ತೆರೆದಿರುವುದು ಮಹತ್ವದ್ದಾಗಿದೆ. ಈಗಾಗಲೇ ಭಾರತದಾದ್ಯಂತ 5,000ಕ್ಕೂ ಹೆಚ್ಚು ಮಾರಾಟ ಕೇಂದ್ರಗಳನ್ನು ಹೊಂದಿರುವ ಪೆಪ್ಸ್ ಈ ಹೊಸ ಮಳಿಗೆಯ ಮೂಲಕ ತನ್ನ ಮಾರುಕಟ್ಟೆ ನಾಯಕತ್ವವನ್ನು ಮತ್ತಷ್ಟು ಗಟ್ಟಿಗೊಳಿಸಿದೆ. ನಮಸ್ಕಾರ. My name is G. Shankar Rao, founder managing director of Peps Industries. Today we are opening our 25th store in Bangalore city and ಇದು ನಮ್ಮ 135th store in India today. Tumba exciting ಇದೆ. We are working with two youngsters out here, so it's something very nice. Okay, and we are going to be working very differently. And yesterday we have a brand ambassador that we have released out. Have a look at our Instagram page. Don't miss seeing the particular video. Okay, it is something very good for all of us. This particular shop has got both the spring, the coir mattress as well as some foam mattress. Okay, and we are India's #1 in the spring mattress category. And in rubberized coir, we have patented product. We are the only company in the country manufacturing 100% rubberized coir. Tumba interesting ade adu ನೋಡಬೇಕು ನೀವೆಲ್ಲ. And ಆಮೇಲೆ we are also the foam mattress business. Okay, and thank you very much. I was a chief guest. ಚೀಫ್ ಗೆಸ್ಟ್ ನನ್ನ ಹೆಸರು ಸುಧಾಕರ್ ಅಂತ, ನಾನು ಮಾರ್ಕೆಟಿಂಗ್ ಹೇಳಿ ಬೆಂಗಳೂರಲ್ಲಿ. ಇವತ್ತು ಈ ಸ್ಟೋರು ನಮ್ಮದು 25ನೇ ಸ್ಟೋರು ಬೆಂಗಳೂರಲ್ಲಿ. ಇಂಡಿಯಾದಲ್ಲಿ 135ನೇ ಸ್ಟೋರು. ಇವತ್ತು ನಮ್ಮ ಈ ಸ್ಟೋರ್ನ ಉದ್ಘಾಟನೆ ಮಾಡೋದಕ್ಕೆ ನಮ್ಮ MP ಆಗಿರುವಂಥ ಶ್ರೀಯುತ ನಾರಾಯಣಸ್ವಾಮಿ ಅವರು ಬರ್ತಾ ಇದ್ದಾರೆ. ಆಮೇಲೆ ನಮ್ಮ MLA ಆಗಿರುವಂಥ ಬಿ ಶಿವಣ್ಣ ಅವರು ಬರ್ತಾ ಇದ್ದಾರೆ. ಆಮೇಲೆ ನಮ್ಮ ಕನ್ನಡದ ಒಳ್ಳೆ ಪ್ರೊಡ್ಯೂಸರು ಉಮಾಪತಿ ಶ್ರೀನಿವಾಸ್ ಗೌಡ ಅವರು ಬರ್ತಾ ಇದ್ದಾರೆ. ಈ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ಸ್ಟೋರ್ ಪ್ರಖ್ಯಾತಿ ಏನು ಅಂತಂದರೆ, ನಮ್ಮಲ್ಲಿ ಇಲ್ಲಿ ಎಲ್ಲ ನಿಮಗೆ ಯಾವ ರೇಂಜ್ ಮ್ಯಾಟ್ರಸಸ್ ಬೇಕಾದರೂ ಸಿಗುತ್ತೆ. 6,000ದಿಂದ ಹಿಡಿದು 1,50,000ವರೆಗೂ ಮ್ಯಾಟ್ರಸಸ್ ಅವೈಲಬಿಲಿಟಿ ಇದೆ. ಪೆಪ್ಸ್ ಅನ್ನೋ ಒಂದು ಬ್ರ್ಯಾಂಡು 20 ವರ್ಷದಿಂದ ಮಾರ್ಕೆಟಲ್ಲಿ ಟ್ರೈಡ್, ಟೆಸ್ಟೆಡ್ ಆ್ಯಂಡ್ ಪ್ರೂವನ್ ಪ್ರಾಡಕ್ಟ್, ಕ್ವಾಲಿಟಿ ಪ್ರಾಡಕ್ಟು ನಮ್ಮದು. ಮ್ಯಾಟ್ರಸಸ್ ಎಲ್ಲನೂ ತುಂಬ ಒಳ್ಳೆ ಕ್ವಾಲಿಟಿ ಇದೆ. ಒಳ್ಳೆ ಕಾಯರ್ ಆಗಲಿ, ಫೋಮ್ ಆಗಲಿ, ಸ್ಪ್ರಿಂಗ್ ಆಗಲಿ, ಮೂರಲ್ಲೂ ಇದ್ದೀವಿ ನಾವು. ಸ್ಪ್ರಿಂಗಲ್ಲಿ 20 ವರ್ಷದಿಂದ ನಾವು ನಂಬರ್ 1 ಇಂಡಿಯಾದಲ್ಲೇ ಈ ಪೆಪ್ಸ್ ಬ್ರ್ಯಾಂಡು. ಆಮೇಲೆ ಕಾಯರಲ್ಲಿ ಇವತ್ತಿನ ದಿವಸ ಪ್ಯೂರ್ ಕಾಯರು, ರಬ್ರೈಸ್ಡ್ ಕಾಯರು ಮಾಡ್ತಾ ಇರೋದು ನಮ್ಮ ಕಂಪ್ನಿ ಮಾತ್ರ. ಪೇಟೆಂಟೆಡ್ ಟೆಕ್ನಾಲಜಿ ಇದೆ, ಸ್ಯಾಗ್ ರೆಸಿಸ್ಟೆನ್ಸ್ ಅಂತ ಒಂದು ಇದಿದೆ, ಪ್ರೂಫ್ ಇದೆ. ಮ್ಯಾಟ್ರಸ್ ತುಂಬ ಚೆನ್ನಾಗಿದೆ. ಒಂದ್ಸಲ ಕಸ್ಟಮರ್ಸು ವಿಸಿಟ್ ಮಾಡಿದ್ರೆ ಅವ್ರಿಗೆ ಬಡ್ಜೆಟ್ಗೆ ತಕ್ಕಂಗೆ ಅವರು ಒಳ್ಳೆಯ ಒಂದು ಕ್ವಾಲಿಟಿ ಮ್ಯಾಟ್ರಸ್ನ ತೊಗೊಂಡಿದ್ದಾರೆ. ಸರ್, ಇದು 135 ನಾನು ಹೇಳ್ದಂಗೆ ರಬರೈಸ್ಡ್ ಕಾಯರ್ ಮ್ಯಾಟ್ರಸಸ್ ಅಂದರೆ ಈ ನಾರಿನ ಹಾಸಿಗೆ. ನಾರು ನಮ್ಮ ಕರ್ನಾಟಕದ ರೈತರು ಬೆಳೆಯುವಂಥದ್ದು. ನಾವೊಂದು ರಬರೈಸ್ಡ್ ಕಾಯರ್ ಮ್ಯಾಟ್ರಸ್ ಮಾಡೋದ್ರಿಂದ ರೈತರಿಗೆ ಅನುಕೂಲ ಆಗಲಿ ಅಂತ ಹೇಳ್ಬಿಟ್ಟು ನಾವು ಅದ್ರ ಮೇಲೆ ಫೋಕಸ್ ಮಾಡ್ತಾಯಿದ್ದೀವಿ. ಕಸ್ಟಮರ್ಸು ತುಂಬ ಕಸ್ಟಮರ್ಸು ಗ್ರಾಹಕರು ಕಾಯರ್ ಮ್ಯಾಟ್ರಸ್ ತೊಗೊಂಡ್ರೆ
ರೈತರಿಗೂ ಅನುಕೂಲ ಮಾಡಿಕೊಟ್ಟಂಗೆ ಆಗುತ್ತೆ. ಆಮೇಲೆ ಈ ಸ್ಟೋರ್ ಬಂದು ಇಲ್ಲಿ ಚಂದಾಪುರದಲ್ಲಿ ನಾವು ಏನಕ್ಕೆ ಸೆಲೆಕ್ಟ್ ಮಾಡಿದ್ದೀವಿ ಅಂತಂದರೆ, ಚಂದಾಪುರ ಎಲೆಕ್ಟ್ರಾನಿಕ್ ಸಿಟಿ ಇದು ಒಂದು ಒಳ್ಳೆ ಡೆವಲಪಿಂಗ್ ಹಬ್ಬು. ತುಂಬ ಸಾಫ್ಟ್ವೇರ್ ಕಂಪ್ನಿಗಳಲ್ಲಿರೋರು ಇಲ್ಲಿ ರೆಸಿಡೆನ್ಸಸ್ ಇದೆ, ಒಳ್ಳೆ ಚೆನ್ನಾಗಿ ಡೆವಲಪ್ ಆಗ್ತಾ ಇರೋವಂಥದ್ದು. ಆಮೇಲೆ ಎಲೆಕ್ಟ್ರಾನಿಕ್ ಸಿಟಿ ತುಂಬ ದೂರ ಏನಿಲ್ಲ, ಇಲ್ಲಿಂದ ಒಂದು 5 ನಿಮಿಷ 10 ನಿಮಿಷ ದೂರದಲ್ಲಿರುತ್ತೆ. ಒಂದು ಸಲ ಕಸ್ಟಮರ್ಗಳು ಇಲ್ಲಿ ಎಂಟ್ರಿ ಕೊಟ್ಟರೆ ಖಂಡಿತವಾಗ್ಲೂ ಅವ್ರಿಗೆ ಸ್ಯಾಟಿಸ್ಫೈ ಆಗುವಂಥ ಕ್ವಾಲಿಟಿ ಡಿಲೈಟ್, ಅವ್ರಿಗೆ ಕಸ್ಟಮರ್ ಡಿಲೈಟ್ ಆಗುವಂಥ ಮ್ಯಾಟ್ರಸ್ ತೊಗೊಂಡು. ಹಾಗೆ ಇದು EMI ಆಪ್ಷನ್ಸ್ ಇದೆಯಾ ಅಂದರೆ ಅದು ಯಾವ ಥರ ಇದೆ ಅಲ್ಲಿ ಏನಂತಾರೆ? ಬಜಾಜ್ ಫೈನಾನ್ಸ್ ಆಪ್ಷನ್ ಇದೆ, EMI ಆಪ್ಷನ್ ಇದೆ. ಕಸ್ಟಮರು ಬಂದು ಜಸ್ಟ್ ಅವ್ರದ್ದು ಫೈಲ್ ಓಪನಿಂಗ್ ಚಾರ್ಜಸ್ ಮಾತ್ರ ಒಂದು 500-600 ರುಪೀಸನ್ನು ತೊಗೊಳ್ತಾರೆ. ಅದು ಬಿಟ್ಟರೆ ಮಿಕ್ಕಿದ್ದು EMI ಅಲ್ಲಿ ಹೋಗ್ಬೋದು. ಮ್ಯಾಟ್ರಸ್ನ ಈಗ ಇಮಿಡಿಯೇಟಾಗಿ ಮನೆಗೆ ತೊಗೊಂಡು ಹೋಗ್ಬೋದು. ಥ್ಯಾಂಕ್ ಯು ಸರ್.